ಹಾಸನದ ಫ್ಯಾಮಿಲಿ ಜೊತೆ ಇದ್ದೀನಿ ನಮ್ಮ ಶೋನಲ್ಲಿ. ರಮೇಶ್ ಅಣ್ಣ ಮತ್ತು ಭಾರತಿ ಅಮ್ಮ ಪ್ಲಸ್ ತಾರೇಶ್ ಮತ್ತು ಸ್ವಾತಿ ಅವ್ರ ಕೈಲಿ ಈಗ ಎಸ್ ನೋ ಎಸ್ ತೋರಿಸಿ ಎಲ್ಲ ಒಂದ್ಸರಿ. ಎಸ್ ಎಸ್ ಭಾರತಿ ಅಮ್ಮ ಎಸ್ ನಮ್ ಕಡೆ ನಮ್ ಕಡೆ ನೋ ಎಸ್ ನೋ ಎಸ್. ಈ ನಮ್ಮ ಹಳ್ಳಿ ಕಡೆ ಕೆರೆ ದಡ ಇದು ಆಟ ಅಲ್ಲ. ಎಸ್ ತೋರ್ಸೋದು ನೋ ತೋರ್ಸೋದಲ್ಲ. ಇದು ತೋರಿಸ್ಬೇಕು ಅಂದ್ರೆ ಕೆರೆ ದಡ. ಕರೆಕ್ಟ್ ಆಗಿ ಕ್ವಶನ್ ಕೇಳಿಸ್ಕೊಂಡು ಹಾಕೊಡುದು. ಐ ಥಿಂಕ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ನನ್ನ ಚಾನಲ್ ಅಲ್ಲಿ. ಎಸ್ ಅದೇ ನೋಡಿಲ್ಲ ನಾವು ಟ್ರೈ ಮಾಡಿಲ್ಲ, ಯಾರಿಗೂ ಟ್ರೈ ಮಾಡಿಲ್ಲ. ಈ ಬೋರ್ಡ್ ಮಾಡಿಸಿ ಇದಕ್ಕೆ ತಗೊಂಡಿದ್ದೀನಿ ಬಿಕಾಸ್ ನಿಮ್ ಜೊತೆ ಟ್ರೈ ಮಾಡೋಣ ಅಂತ. ರಮೇಶ್ ಅಣ್ಣ ರೆಡಿನಾ? ಓಕೆ, ಲೆಟ್ಸ್ ಸಿ ಫಸ್ಟ್ ಕ್ವಶನ್. ನಿಮ್ ಪ್ರಕಾರ ಫ್ಯಾಮಿಲಿ ಫಸ್ಟ್, ಕೆರಿಯರ್ ನೆಕ್ಸ್ಟ್? ಎಲ್ಲರದು ಒಂದೇ ಉತ್ತರ. ರಮೇಶ್ ಅಣ್ಣ, ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ಲ ಯಾವಾಗಲೂ? ತುಂಬಾ ಜನ ಕೆರಿಯರ್ಗೋಸ್ಕರ ಫ್ಯಾಮಿಲಿ ಕಳ್ಕೊಂಡ್ಬಿಡ್ತಾರೆ. ಹೌದು, ಬಿಸಿ, ಟೈಮ್ ಕೊಡೋಕ್ಕಾಗಲ್ಲ, ನಾವು ಕಂಪ್ಲೀಟ್ ಕೆಲಸ ಮಾಡ್ತಾ ಇದ್ದೀವಿ, ದುಡಿಬೇಕು. ನಿಮ್ಮ ಸಜೆಷನ್ ಏನು ಹೇಳಿ, ಸೀನಿಯರ್ ಸಿಟಿಸನ್ ನೀವು? ಅಲ್ಲ, ನನ್ನ ಪ್ರಕಾರ ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರಬೇಕು. ಈಗ ಮಗ ಚೆನ್ನೈಲಿದ್ದ, ನನಗೆ ನಾವಿಲ್ಲಿ ಊಟ ಮಾಡಿದ್ರು ತಿಂಡಿ ಮಾಡಿದ್ರು ನೆಮ್ಮದಿ ಇಲ್ಲ. ಯಾಕೆ? ಅವ್ರದ್ದು ಕೆಲಸದಲ್ಲಿ ಕೆಲವು ದಿವಸ ಅವರು ತಿಂಡಿನೇ ತಂದಿಲ್ಲ, ಊಟನೂ ಮಾಡಿಲ್ಲ, ಹಸ್ಕೊಂಡು ಹೋಗಿದ್ದಾರೆ. ಈಗ ಒಟ್ಟಿಗೆ ಇದ್ದರೆ ಜಾಸ್ತಿ ತಿನ್ನೋದು ಸ್ವಲ್ಪ ತಿನ್ಬೋದು ಹಂಚ್ಕೊಂಡು ನಮ್ಮ ಜೊತೆಯ. ಅದೇ ಒಂದು ಸೊ ಫ್ಯಾಮಿಲಿ ಫಸ್ಟ್. ಓಕೆ, ಪ್ರಶ್ನೆ ನಂಬರ್ 2. ಒಬ್ರು ಇನ್ನೊಬ್ಬರ ಮೇಲೆ ಇಟ್ಟಿರುವಂಥ ನಂಬಿಕೆನೇ ಹ್ಯಾಪಿ ಫ್ಯಾಮಿಲಿಗೆ ದೊಡ್ಡ ಸೀಕ್ರೆಟ್. ಇದೆಲ್ಲ ಸೂಪರ್. ಹಾ, ಸೋಷಿಯಲ್ ಮೀಡಿಯಾಗಿಂತ ಫ್ಯಾಮಿಲಿ ಹೆಚ್ಚು ಮುಖ್ಯ. ತುಂಬಾ ಜನ ನೋಡಿ ಆದ್ರೂ ಸೋಷಿಯಲ್ ಮೀಡಿಯಾಗೆ ಇಂಪಾರ್ಟೆನ್ಸ್, ಸೋಷಿಯಲ್ ಮೀಡಿಯಾ ಟೈಮ್ ಕೊಡ್ತೀರಾ? ಫ್ಯಾಮಿಲಿ ಫಸ್ಟ್ ಏನೇ ಬಂದ್ರು ಫ್ಯಾಮಿಲಿ ಫಸ್ಟ್. ನಾವೇ ಚೆನ್ನಾಗಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನ್ ಕೊಡೋಣ. ಓಕೆ, ನಿಜವಾದ ಫ್ಯಾಮಿಲಿ, ನಿಜವಾದ ಸಕ್ಸಸ್ ಅಂದ್ರೆ ಹ್ಯಾಪಿ ಫ್ಯಾಮಿಲಿ. ದೊಡ್ಡ ಹೆಸರು. ದೊಡ್ಡ ಹೆಸರು. ಓಕೆ, ನಿಮ್ಮ ಮನೇಲಿ ಬಾಸ್ ಒಬ್ರೇನಾ? ಬೇರೆ ಆಗ್ತಿರ್ತಾರೆ ಕೆಲವೊಂದು ಇಷ್ಟು, ಕೆಲವೊಬ್ರು ಎಷ್ಟು ಕೂಡ ಅಷ್ಟೇ ಹಿಂಗೆ. ಓಕೆ, ಹಾಗಾದ್ರೆ ರಮೇಶ್ ಅಣ್ಣ ಬಾಸ್ ಯಾವ್ದ್ರಲ್ಲಿ? ಅಂದ್ರೆ ಮನೆ ನಡೆಸೋದ್ರಲ್ಲಿ ಅವರೇ ಬಾಸ್. ಓಕೆ, ಭಾರತೀಯಮ್ಮ ಯಾವ್ದು ಬಾಸ್? ಅಡ್ಗೆ ಮನೆ. ಅಡ್ಗೆ ಮನೆ. ತಾರೇಶ್ ಯಾವ್ದು ಬಾಸ್? ಸ್ವಾತಿ? ನಂದು ಆಲ್ ಓವರ್ ಇಡಿ ಎಲ್ಲ. ಓಕೆ, ಸ್ವಾತಿ ಯಾವ್ದು ಬಾಸ್? ನಾನು ಯಾವ್ದ್ರಲ್ಲೂ ಇಲ್ಲ ಅವಳು. ಅವಳೊಬ್ಳೆ ಫ್ರೀ ಆಗಿರೋದು. ಓಕೆ, ಎಲ್ಲರಿಗೂ ಪ್ರಶ್ನೆ ಇದು, ನೀವೇ ಕೇಳ್ಕೊಳ್ಳೋ ಪ್ರಶ್ನೆ ಇದು, ಉತ್ತರ ಕೊಡಿ ಅಷ್ಟೇ. ಜಗಳ ಆದಾಗ ಮೊದಲು ಮಾತಾಡೋದು ನಾನೇ? ಕೆಲವೊಂದ್ಸತಿ ಹೆಣ್ಮಕ್ಳಿಬ್ರು ನೋ, ಗಂಡ್ಮಕ್ಳಿಬ್ರು ಎಸ್. ಸೊ ಹೆಣ್ಮಕ್ಳು ನಾವು ಮಾತಾಡಲ್ಲ, ಬರ್ಲಿ ಗಂಡಂದ್ರು ಮಾತಾಡಕ್ಕೆ. ಯಾಕೆಂದ್ರೆ ಜಾಸ್ತಿ ತಪ್ಪು ಮಾಡಿರಲ್ವಲ್ಲ, ಬೈತಾರಲ್ಲ. ನಮಗ್ ಕೋಪ ಬಂದ್ರು ನಾವು ತಾಳ್ಮೆ ತಗೊಂಡು ನಾನೇ ಹೋಗಿ ಮಾತಾಡ್ಸಿರ್ತೀವಿ. ಹೌದಾ ಭಾರತೀಯಮ್ಮ? ಹೌದು, ಅವರೇ ಬಂದು ಮಾತಾಡ್ಸ್ಲಿ. ಜಗಳ ಕಾರಣ ಯಾರು? ಇಲ್ಲ, ಇವರಿಗೆ ಕೋಪನೇ ಬರಲ್ಲ ಬಿಡಿ. ಸುಮ್ನೆ ಮಾತಾಡೋದಿಲ್ಲ, ಅವ್ರು ಮಾತಾಡಿದಾಗ ಅವರೇ ಬಂದು ಮಾತಾಡ್ತಾರೆ. ಹೋಗ್ಲಿ ಬಿಡು, ಮಾತಾಡ್ಸ್ಬೋಣ ಅಂತ ಅನ್ಸಲ್ವಾ? ಅಲ್ಲ, ಕೋಪ ಬರ್ಸದೇ ನಾನು, ಅವ್ರು ಯಾವಾಗಲೂ ಖುಷಿಯಾಗೇ ಇರ್ತಾರೆ. ಸೋತೆ ಬರ್ಬೇಕಾದ್ರೆ ತಾರೇಶ್ ಬರ್ಬೇಕು ಮಾತಾಡ್ಸಕ್ಕೆ. ಅಂದ್ರೆ ಸುಮ್ ಜಗಳ ತೆಗ್ಯದ ಅವ್ರಲ್ವಾ? ನಾನೇ ಜಗಳ ಆಡಿ ನಾನೇ ಬಂದು ಎಷ್ಟು ದಿನ ಮುನ್ಸ್ಕೊಂಡಿದ್ರಿ? ಅಂದ್ರೆ ಎಷ್ಟು ಸಮಯ? ಟೈಮ್ ಒಂದ್ 10-15 ನಿಮಿಷ ಇರಲ್ವೇನೋ? ಅಷ್ಟೇನಾ? ಅದೇ ಜಾಸ್ತಿ ಲೆಂತಿ ಆಗೋದು ನಮ್ದು. ಅದೇ ನಾನೇ ಹೋಗಿ ಮಾತಾಡ್ಸ್ಕೊ. ತುಂಬಾ ಜನ ಯೋಚನೆ ಮಾಡಿರ್ತಾರೆ, ಈ ತರದ್ ಹುಡುಗಿ ಸಿಗ್ಬೇಕು ಗುರು ನಮ್ಗೆ ಅಂತ. ಓಕೆ, ರೆಡಿ? ನಿಮ್ ಪಾರ್ಟ್ನರ್ ಬರ್ತ್ಡೇ ಅಥವಾ ಆನಿವರ್ಸರಿ ಡೇಟ್ ಮರ್ತಿರೋ ಯಾರು ಹೆಚ್ಚು, ಯಾರು ಜಾಸ್ತಿ? ನಾನ್ ಮರ್ತಿದ್ದೀನಿ ಅನ್ನೋ ತರ. ನಾನು ಬರ್ತಿದ್ದೀನಿ. ಮರ್ತೇ ಇಲ್ಲ, ನಾನ್ ಬರ್ತಿದ್ದೀನಿ. ಎಷ್ಟಿದು ನನ್ ಕಡೆ ತೋರಿಸಿದ್ದು. ನೀನೇ ಬರ್ತಿದ್ಯಾ? ನೀನು? ನಾನ್ ಬರ್ತಿಲ್ಲ. ನೋಡ್ ತೋರಿಸ್ಬೇಕು. ಓಕೆ, ಸೊ ನೀವಿಬ್ರು ಮರ್ತಿಲ್ಲ. ಓ, ಈ ಗಂಡಸರೆಲ್ಲ ಇದೆ ಕಥೆ ಅಲ್ಲ? ಎಲ್ಲ ಮರ್ಯಾದೆ. ಯಾಕಂಗೆ ಗಂಡಸರು ಏನ್ ಕೆಲಸ ಬರ್ತಾಡ ಅವ್ರಿಗಿರಲ್ವಾ? ಇರುತ್ತೆ, ಆದ್ರೂ ನನಗೆ ನೆನಪೇ ಇರೋದಿಲ್ಲ. ಇವ್ರು ಏನಾರ ಈ ತರ ಹೇಳ್ದಾಗಲೇ ಗೊತ್ತಾಗತ್ತೆ. ಹೆಂಗ್ ಗೊತ್ತಾಗುತ್ತೆ? ಈಗ ಹೆಂಡತಿ ಬರ್ಡೇ ಹೆಂಗ್ ಕಂಡು ಹಿಡ್ಕತ್ತೀರಿ? ಆಯ್ತು, ಅವ್ರ್ಕೊಂಡ್ ಬಂದ್ಬಿಟ್ಟಿದೆ, ಗೊತ್ತಿಲ್ಲ ನಿಮ್ಗೆ, ಏನ್ ಮಾಡ್ತೀರಿ? ಗೊತ್ತೇ ಆಗಲ್ಲ ಬಿಡಿ. ಇವ್ರು ಏನಾದ್ರು ನಮ್ಗೆ ಏನಾದ್ರು ಮಗ ಸೊಸೆ ಬರ್ತಡೇ ಬೇಡ, ವೆಡ್ಡಿಂಗ್ ಮದುವೆ ಆಗಿದ್ದೇನೆ. ಬರ್ತೀವಿ. ಏನ್ ಗಿಫ್ಟ್ ಕೊಟ್ಟಿದ್ದಾರೆ ರಮೇಶ್ ಅಣ್ಣ ನಿಮಗೆ? ಕಾಸ್ಟ್ಲಿ ಗಿಫ್ಟ್ ಏನ್ ಹೇಳಿ? ಏನ್ ಕಾಸ್ಟ್ಲಿ ಗಿಫ್ಟ್ ಏನು ಕೊಟ್ಟಿಲ್ಲ, ಸೀರೆ ಕೊಟ್ಟಿದ್ದಾರೆ. ಅದೇ ಕಾಸ್ಟ್ಲಿ? ಅದೇ ಕಾಸ್ಟ್ಲಿ.
ನಾನೇನು ಕೇಳಿಲ್ಲ ಅವ್ರದ್ದು ಅಷ್ಟು ಕಾಸ್ಟ್ಲಿ ಕೊಡ್ಸಿ. ಚಿನ್ನದ್ದೇನಾರು ಹಂಗೇನು ಬಾಯ್ಬಿಟ್ಟು ಕೇಳಲ್ಲ ಅವರು, ಆಸೆ ಏನೂ ಇಲ್ಲ ಸರ್ ಅವ್ರಿಗೆ, ಕೇಳಲ್ಲ ಇನ್ನು. ಏನು ಕೇಳಲ್ಲ. ನಂಗೆ ಕಾಶಿ ಕರ್ಕೊಂಡು ಹೋಗಿ ಇಲ್ಲ ಏನು ಯಾವ್ದ್ರಲ್ಲೂ ಕೇಳಿಲ್ಲ ಬಿಡಿ. ಒಂದ್ ಬಟ್ಟೆ ಇಂಥದ್ದು ಇಲ್ಲಿಂದ ಸಿಟಿ ಕರ್ಕೊಂಡು ಹೋಗಕ್ಕೆ ಕೇಳಲ್ಲ ಅವರು. ಅವ್ರೆ ಸಿಟಿಗೆ ಹೋಗೋಣ ನಡೀರಿ, ಹೋಟ್ಲಿಗೆ ಹೋಗೋಣ ನಡೀರಿ, ಆ ಥರದ್ದು ಯಾವ್ದು ಅಂದ್ಬಿಟ್ಟು ಮೈಸೂರು ಸಿಲ್ಕ್ ಸೀರೆ ಯಾವ್ದು ಕೇಳೇ ಇಲ್ಲ ಬಿಡಿ ಅವ್ರು ಇಲ್ಲಿವರೆಗೆ. ಒಂದ್ ಸ್ಲಿಪ್ಪರ್ ಬೇಕು ಅಂತಾನು ಕೇಳಿಲ್ಲ ಅವ್ರು. ಪುಣ್ಯ ಮಾಡಿದೀವಿ. ಎಂತ ಹೆಂಡತಿ ಪಡ್ಕೊಂಡ್ಬಿಟ್ಟವ್ರು. ಒಬ್ಬರ ಮೊಬೈಲನ್ನ ನಮ್ಮ ಮೊಬೈಲು ಬೇರೆ ಮೊಬೈಲು ಚೆಕ್ ಮಾಡ್ತೀವಿ ನಾವು. ನಮ್ಮ ಪಾರ್ಟ್ನರ್ ಮೊಬೈಲ್ ಚೆಕ್ ಮಾಡ್ತೀವಿ. 3 ಜನ ಎಸ್, ಒಬ್ರನ್ನು ನಾನ್ ನೋಡಕ್ಕೆ ಹೋಗಲ್ಲ. ಅವ್ರು ನೋಡಲ್ಲ. ನಾನ್ ಮೊಬೈಲ್ ಚೆಕ್ ಅಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡ್ತೀನಿ. ಚೆಕ್ ಅಂದ್ರೆ ಡೌಟ್ ಪಟ್ಟೆಲ್ಲ ಏನ್ ನೋಡಲ್ಲ. ನಂದ್ರಲ್ಲಿ ಬ್ಯಾಟ್ರಿ ಫುಲ್ ಆದಾಗ ತಗೊಂಡು. ಇವ್ರದ್ದು ನಿಲ್ಲಲ್ಲ, ಬ್ಯಾಟ್ರಿ ಅಲ್ಲಿ ನಿಲ್ಲಲ್ಲ. ಸೊ ನನ್ ಫೋನ್ ತಗೊಂಡು ಯೂಸ್ ಮಾಡ್ತಿರ್ತಾರೆ ಅಷ್ಟೇ. ಪ್ರೈವೇಸಿ ಅಂತ ಏನಿಲ್ಲ. ಎಸ್ಕೊಟ್ಟಿಲ್ವಾ, ಟ್ರಾನ್ಸ್ಪರೆನ್ಸಿ ಇದೆ ಜಾಸ್ತಿ. ಅದೇ ಇವ್ರು ನೋಡ್ತಾರೆ. ಈಗ ರಮೇಶ್ ಅಣ್ಣ ಇಲ್ಲ, ನೀವು ನೋಡ್ತೀರಾ ಮೊಬೈಲ್? ನೋಡ್ತೀನಿ. ಏನಕ್ಕೆ ಸುಮ್ಮನೆ ಚೆಕಿಂಗ್ ಏನಿಲ್ಲ, ಒಟ್ಟಿನಲ್ಲಿ ಮೊಬೈಲ್ ತಗೊಂಡು ನಾನು ನೋಡ್ತಾರೆ. ಅವ್ರ ಮೊಬೈಲ್ ಅಲ್ಲಿ ಅಂದ್ರೆ ಯಾರು ಫೋನ್ ಮಾಡಿದ್ದಾರೆ ಅಂತ ನೋಡ್ತಾರೆ. ಚೆಕಿಂಗ್. ಯಾಕೆ ಎನಿ ಡೌಟ್ ಅನುಮಾನ ಆ ತರ ಡೌಟ್ ಅಲ್ಲ, ಯಾರ ರಿಲೇಷನ್ ಯಾರು ಮಾಡವ್ರೆ ಏನು ಎಂತ ಅಂತ ನೋಡ್ತಾರೆ. ನಿಮ್ಮ ಪಾರ್ಟ್ನರ್ಗಳು ಗೊರಕೆ ಹೊಡಿತಾರೆ, ಸ್ನೋರಿಂಗ್ ಮಾಡ್ತಾರೆ ಅಂತ ಕಂಪ್ಲೇಂಟ್ಸ್ ಇದೆಯಾ? ಎಲ್ಲರೂ ಎಸ್, ಯಾರು ಹತ್ರ ಇದೆ ಮಾಡಂಗಿಲ್ಲ. ಇವರು ನನಗ್ ಕೇಳ್ತಾರೆ, ಇಷ್ಟೊಂದು ಬುರ್ಕೆ ಹೊಡಿತೀರಾ ನನಗ್ ಕೇಳ್ತಾರೆ. ಇವ್ರು ಬುರ್ಕೆ ಹೊಡಿಬೇಕಾದ್ರೆ ನಾನ್ ಕೇಳಿದ್ರೆ ನಂಗೆ ಗೊತ್ತಲ್ಲ ಬರಲ್ಲ ಅಂತ ಹೇಳ್ತಾರೆ ಇವರು. ನಮ್ಮಿಬ್ರಲ್ಲಿ ಇದೆ. ನಿಮ್ಮಿಬ್ಬರಲ್ಲಿ ನಂದು ತಗೊಂಡಾಗ ನಾರ್ಮಲ್ ಆಗಿ ಹೊಡಿಯಲ್ಲ, ನಾರ್ಮಲ್ ಆಗಿ ಹೊಡಿಯಲ್ಲ, ಹೊಡಿತಾರೆ. ಏನಾದ್ರು ಸುಸ್ತಾದಾಗ ಸ್ವಾತಿ ಅವ್ರೇನ್ ಹೊಡಿಯಲ್ಲ. ಅವ್ರು ಹೊಡಿತಾರೆ. ಅವ್ರಿಗೂ ಏನಾದ್ರು ನನಗೆ ಹೆವಿ ಸುಸ್ತಾದಾಗ ನೋಸ್ ಬ್ಲಾಕ್ ಆಗಿರುತ್ತಲ್ಲ ಆಗ. ನಿದ್ದೆ ಬರ್ತಿದ್ದಾಗ. ಪಾರ್ಟ್ನರ್ ಜೊತೆ ರೀಲ್ ಮಾಡೋದಕ್ಕಿಂತ ಸೋಲೋ ರೀಲ್ ಮಾಡೋದು ಈಸಿ. ನೋ ಹೇಳಿದ್ರು ಅಂದ್ರೆ ನಿಂಗೆ ಅಪ್ಪನ ಜೊತೆ ಮಾಡಕ್ಕೆ ಈಸಿ ಆಗತ್ತಾ ಇಲ್ಲ ಒಬ್ರೇ ಮಾಡಕ್ಕೆ? ಈಸಿನಾ? ಒಬ್ರೇ ಮಾಡೋದು ಇಲ್ಲ, ಇವ್ರ ಜೊತೆ ಮಾಡಕ್ಕೆ ನೋ ಕೊಡು. ಅದನ್ನ ನಾನು ಹೇಳಿದ್ದು. ಓಕೆ, ನಿಮ್ ಪಾರ್ಟ್ನರ್ ಇದು ಗಂಡಸರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಥವಾ ಅವ್ರು ಮಾಡಿದಾಗ ನೀವು ಹೇಳ್ಬೋದು, ತೊಂದ್ರೆ ಇಲ್ಲ. ಸೊ ನಿಮ್ ಪಾರ್ಟ್ನರು ಅಡಿಗೆ ಮಾಡಿದಾಗ ಸುಳ್ಳು ಹೊಗಳಿದ್ದೀರಾ? ನೋ. ನೋ ನೋ. ರಮೇಶ್ ಅಡಿಗೆ ಮಾಡಿದ್ದಾರೆ ಚೆನ್ನಾಗಿ. ಓ, ಏನ್ ಅಡಿಗೆ ಮಾಡಿದ್ರು ರಮೇಶ್ ಅಣ್ಣ? ಅವ್ರು ಜಾಸ್ತಿ ಚಿತ್ರಾನ್ನ. ಚೆನ್ನಾಗಿಲ್ಲ ಆದ್ರೂ ಹೊಗಳಿದ್ದೀರಾ? ಯಾವ ಇವ್ರು ಹೊಗಳುತ್ತಾರೆ ಬೇಕಿದ್ರೆ. ನಾವು ಅದೇ ಚಿತ್ರಾನ್ನನೇ. ಚಿತ್ರಾನ್ನನೇ. ಚಿತ್ರಾನ್ನ ಮತ್ತೆ ಅವ್ರು ಏನೇ ಮಾಡಿದ್ರು ಟೊಮೊಟೊ ಸಾಂಬಾರ್ ಮಾಡ್ತಾರೆ, ಎಲ್ಲ ಹಾಕಿರ್ತಾರೆ. ಎಲ್ಲ ಇದಕ್ಕೂ ಏನೇನ್ ಬೇಕು ಎಲ್ಲಾನು ಹಾಕ್ಕೊಡ್ತಾರೆ. ಹಾಕಿರ್ತಾರೆ. ಅವ್ರು ಟೊಮೊಟೊ ಸಾಂಬಾರಿಗೆ ಈಗ ಟೊಮೆಟೊ ಬಾತ್ ಮಾಡಿದ್ರು ಕಡಲೆಬೇಳೆ ಹಾಕ್ದಂಗ್ ಲೆಕ್ಕ. ಕಡಲೆ ಬೀಜ ಹಾಕ್ತಾರೆ ಟೊಮೊಟೊ ಸಾಂಬಾರಿಗೆ. ಕೇಳಿ, ಟೊಮೊಟೊ ಸಾಂಬಾರಿಗೆ ಕಡಲೆ ಬೀಜ. ನೀವೇನು ಹೊಗಳ್ತೀರ ಅವ್ರನ್ನ? ಚೆನ್ನಾಗಿದೆ ಬಿಡಿ. ಮಾಡಿದೀನಿ. ನಾವು ಬೈತಿದ್ರು ಇದೇನ್ ಹಿಂಗ್ ಮಾಡಿದೀರಾ ಅಂತ ನಮ್ಮ ಅಮ್ಮ ಹೊಗಳುತ್ತಿರ್ತಾರೆ. ಚೆನ್ನಾಗಿದೆ ಸುಮ್ ತಿನ್ನ ಒಂದಿನ ಅಲ್ವಾ. ಜಗಳ ಆದಾಗ ನಮ್ಮ ಪಾರ್ಟ್ನರ್ ಹ್ಯಾಬಿಟ್ಸ್ ನ ಬದಲಾಯಿಸಬೇಕು. ನೋ ನೋ ಎಸ್. ಯಾವ್ದು ಹೊಡಿಯೋದ? ಚೇಂಜ್ ಮಾಡ್ಬೇಕು ಅಂತ ನಮ್ಮ ಅಪ್ಪ ಬಿಡ್ತಾನೆ ಇರ್ತಾರೆ ಡೈಲಿ. ಇವತ್ತಿಂದ ಕುಡಿಯಲ್ಲ. ಬಟ್ ಅವ್ರು ಜಾಸ್ತಿ ಏನ್ ಕುಡಿಯಕ್ ಹೋಗಲ್ಲ, ಎಲ್ಲೋ ರೇರ್ಲಿನೇ ಕುಡಿಯೋದು. ಅದವ್ರಿಗೆ ಇಷ್ಟ ಇಲ್ಲ. ಈಗ ಫ್ರೆಂಡ್ಸ್ ಗಳು ಕರೀತಾರೆ, ಅವಾಗ ಹೋಗ್ಬಿಡ್ತಾರೆ. ಹೋಗ್ತೀನಿ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಕುಡಿಯಲ್ಲ ಅಂತಾರೆ. ಸಂಡೇ ಒಂದ್ ದಿವಸ ಇದ್ದೇ ಇರ್ತದೆ. ಇರುತ್ತೆ, ಅದು ಅವ್ರಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅವ್ರಿಗೆ. ಯಾವ ಸಂಡೇನೂ ಇಷ್ಟ, ಯಾವಾಗ ಇಷ್ಟ ಇಲ್ಲ. ಹ್ಯಾಬಿಟ್ ಸರಿ ಇಲ್ಲ ಅಂತ. ಹ್ಯಾಬಿಟ್ ಸರಿ ಇಲ್ಲ. ಸೊ ಮದ್ವೆ ಆದಾಗಿಂದ ಇಷ್ಟು ವರ್ಷ ತಡ್ಕೊಂಡವ್ರು ಅವರು. ಮದ್ವೆ ಆಗ್ಲಿದ್ದಾಗ್ಲೇ ಅಷ್ಟೇ. ಅವಾಗ ಇರ್ಲಿಲ್ಲ, ಸ್ಟಾರ್ಟಿಂಗ್ ಇರ್ಲಿಲ್ಲ. ಇವಾಗ ಫ್ರೆಂಡ್ಸ್ ಎಲ್ಲ ಯಾವ ಬೇಜಾರ್ ನಿಮಗೆ ಕುಡಿಯುವ ಹಾಗೆ ಮಾಡ್ತು? ಕುಡಿಯಲ್ಲ, ಖುಷಿಗೆ ಕುಡಿಯೋದವ್ರು. ಖುಷಿಗೆ ಬಾಟ್ಲ್ ಇಟ್ಕೊಂಡು ಏನೋ ಮಾಡ್ತಿರ್ತಾರ, ಅವಾಗೆಲ್ಲ ಏನ್ ಕಮೆಂಟ್ಸ್ ಬರ್ತಿರುತ್ತೆ? ಕುಡುಕ್ರು ಫ್ಯಾಮಿಲಿ ಅದ್ ಜ್ಯೂಸೇ ಯೂಸ್ ಮಾಡೋದು. ಅವ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಇವ್ರು ಡೈಲಿ ಕುಡಿತಾರೆ. ಆ ಬಾಟ್ಲಿಗೆ ಹಾಕೊಂಡಿರ್ತೀವಲ್ಲ, ಲೋಟಕ್ಕೆ ಹಾಕಿರ್ತೀವಲ್ಲ, ಅದನ್ನು ಕುಡಿತಾರೆ ಅನ್ಕೊಂಡಿದ್ದಾರೆ. ಅದ್ ನೋಡಿದ್ರೆ ಹ್ಯಾಪಿ ಫೇಸ್ ಇರುತ್ತೆ ಅಲ್ಲ, ಅದು ನೀಟಾಗಿ ಅಂದ್ರೆ ಜನ ಹೆಂಗೆ ಗೊತ್ತಾ, ಫಿಲ್ಮ್ ಅಲ್ಲಿ ಆದ್ರೆ ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊತಾರೆ, ರೀಲ್ಸ್ ಗಳಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದೀವಿ ಅಂತ ಅನ್ಕೊಳಲ್ಲ. ನಾನು ಯಾವ್ದೋ ಒಂದು ರೀಲ್ ನೋಡಿದೀನಿ, ಸ್ವಾತಿ ಕುಡಿಯೋದ್ನ. ಆಕ್ಚುಲಿ ಅದು ನೋಡಿದವ್ರಿಗೆ ಸ್ವಾತಿ ಹೆಂಗಿತ್ತು ಆ ರೀಲ್ ಕಮೆಂಟ್ ಏನಿತ್ತು? ಸ್ವಾತಿ
ಕುಡ್ಕಿ ಕುಡಿತೀಯ ಅಕ್ಕ ನೀನು ಏನ್ ಈ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಿದ್ದೀರಾ ನೀವು? ಕುಡ್ಕಿ ಅಕ್ಕ ನೀನ್ ಕುಡಿತೀಯ ಅನ್ನ ಕೇಳೋದ್ ಒಂಥರ, ಏ ಕುಡ್ಕಿ ಏನೇ ನೀನು ಮೂರ್ನು ಬಿಟ್ಟಿದೀಯಾ ಹಂಗೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಅದು ಬೇಜಾರಾಗತ್ತೆ. ಬಟ್ ಇನ್ನೊಂದ್ಸಲ ನಾನು ಬಿಟ್ಟಾಕ್ತೀನಿ, ಬೇಜಾರಾಗದೆ ಬಿಟ್ಟಾಕಿದೀನಿ. ಈಗ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿರ್ತೀವಿ. ಸೊ ಅವರು ಅಂದ್ರೆ ಕೆಲವ್ರು ಇರ್ತಾರೆ ಅಲ್ವಾ, ಮಕ್ಳು ಮೊಬೈಲ್ ನೋಡ್ತಿರ್ತಾರೆ ಅನ್ನೋ ಕನ್ಸಲ್ಲಿ ಹಾಕಿರ್ಬೋದು, ಅದು ತಪ್ಪಲ್ಲ. ಅದು ತಪ್ಪಲ್ಲ. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂನು ಥಿಂಕ್ ಇವಾಗ ಅದೇ ತರನೇ ಯೋಚನೆ ಮಾಡೋದು ನಾವು. ನಾನು ದಿನಕ್ಕೊಮ್ಮೆ ಆದ್ರೂ ನನ್ನ ಪಾರ್ಟ್ನರ್ಗೆ ಲವ್ ಯು ಹೇಳ್ತೀನಿ. ಏನಿದೆಲ್ಲ ಹಿಂಗ್ ತೋರಿಸ್ತಾ ಇದ್ದೀರಾ? ನಿಮ್ ಫ್ಯಾಮಿಲಿ ನೋಡಿದ್ರೆ ಎಲ್ಲ ಬರೀ ತಪ್ಕೊಂಡೆ ತಿರುಗಾಡ್ತೀರಿ ಹಂಗೆ ಅನ್ಸುತ್ತಿರುತ್ತೆ ನಮಗೆ. ಲವ್ ಯು ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಅದಕ್ಕೆ ಬೇರೆ ಬೇರೆ ರೀತಿನೂ ಇದೆ. ನಾವು ಅದಕ್ಕೆ ಸ್ಪೆಷಲ್ ಡೇ ಅಂತಾನೆ ಏನಿಲ್ಲ ನಮ್ಮ ಲೈಫಲ್ಲಿ. ನಮ್ಗೆ ಯಾವಾಗ ಸುಮ್ಮನೆ ಬೆಳಗ್ಗೆ ಎದ್ದಾಗ್ಲೇ ಅವ್ರಲ್ಲ ಲವ್ ಯು ಸ್ವಾತಿ ಲವ್ ಯು ಏನಿಲ್ಲ. ನಮ್ ಕೆಲಸದಲ್ಲಿ ನಮ್ ಕೆಲಸದಲ್ಲಿ ನಾವಿರ್ತೀವಿ, ಇವ್ರ ಕೆಲಸದಲ್ಲಿ ಇವ್ರ ಇರ್ತಾರೆ. ಓಕೆ, ಚಿಕ್ಕದಾಗ ಕೇಳ್ಬಿಡ್ತೀನಿ ಅಣ್ಣ, ಹೆಂಗೆ ಎಕ್ಸ್ಪ್ಲೇನ್ ಹೆಂಗೆ ನಿಮ್ ಲವ್ ಹೆಂಗ್ ತೋರಿಸ್ತೀನಿ ಪಾರ್ಥಿವಮ್ಮಗೆ? ಅದೇ ಇದೆ ಸಿಟ್ಟಲ್ಲೇ ತೋರಿಸ್ತಿರೋದು ಅವ್ರಿಗೆ, ನೆಗಾಡ್ಗಂಡೆ ಅಂತ ತೋರಿಸಿಲ್ಲ. ಸೋಷಿಯಲ್ ಮೀಡಿಯಾ ನಮ್ಮ ರಿಲೇಶನ್ಶಿಪ್ ಅನ್ನ ಸ್ಟ್ರಾಂಗ್ ಮಾಡಿದೆ. ಹೆಂಗೆ? ಒಬ್ರು ಯಾರಾದ್ರು? ಇಲ್ಲ, ನಾವು ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ. ಅಂದ್ರೆ ಒಂದ್ ಜಗಳ ಆದ್ರೂ ಬೆಳಗ್ಗೆ ಅಷ್ಟರಲ್ಲಿ ಸೋಷಿಯಲ್ ಮೀಡಿಯಾ ಈಗ ಹೆಂಗೆ ಅಂದ್ರೆ ಜನ ನೋಡಿ ಒಬ್ರಿಗೊಬ್ರು ನಾವ್ ಹಿಂಗ್ ಇರ್ತಿದ್ವಾ ಅಂತಾನೆ ಗೊತ್ತಿರ್ಲಿಲ್ಲ. ಮುಂದೆ ಇರ್ತಿದ್ವೇನೋ, ಬಟ್ ಈಗ್ಲೇ ಹೆಂಗಾಗಿದೆ ಅಂದ್ರೆ ಬಾಂಡಿಂಗ್ ಜಾಸ್ತಿ ಆಗ್ತಿದೆ. ವಿಡಿಯೋಸ್ ಮಾಡ್ತಾ ಜಾಸ್ತಿ ಮಾಡ್ತಿದೀವಿ, ಒಟ್ಟಿಗೆ ಅಡ್ಗೆ ಮಾಡ್ಕೋತೀವಿ, ಎಲ್ಲಾದ್ರೂ ಹೋಗೋದಾದ್ರೆ ಒಟ್ಟಿಗೆ ಹೋಗ್ತೀವಿ. ಈಗ ಒಬ್ರನ್ನೊಬ್ರು ಬಿಟ್ಟು ಹೋಗ್ಬೇಕು ಅಂತ ಅನ್ಸಲ್ಲ ನಮಗೆ, ಮಾಡ್ಬೇಕಿದ್ರೆ ಜೊತೆಲಿ ಇರ್ಬೇಕು ಅನ್ಸುತ್ತೆ. ಸೋಷಿಯಲ್ ಮೀಡಿಯಾ ಅಂದ್ರೆ ಅಮ್ಮ ವ್ಲಾಗ್ಸ್ ಮಾಡ್ತಾರೆ, ಅವರು ರೀಲ್ಸ್ ಮಾಡ್ತಾರೆ, ಅದರಿಂದ ನೀವೆಲ್ಲ ಒಟ್ಟಿಗೆ ಇದ್ದೀರಿ, ಬಾಂಡಿಂಗ್ ಜಾಸ್ತಿ. ಅದು ನಮ್ಮನ್ನೆಲ್ಲರೂ ಒಟ್ಟಿಗೆ ಸೇರಿಸ್ತಾರೆ. ಆಮೇಲೆ ನಾನು ಯಾವಾಗ್ಲೂ ಅನ್ಕೊಳ್ಳೋದಷ್ಟೇ, ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ನನ್ಗೆ ಒಂದ್ ಏಜ್ ಆದಾಗ ಆರಾಮಾಗಿ ನೋಡ್ಕೊಂಡು ಕೂತ್ಕೋಬಹುದು, ನಾನು ಹಿಂಗೆಲ್ಲ ಇದ್ದೆ ನೋಡ್ಕೊಂಡು. ಓಕೆ, ನೆಕ್ಸ್ಟ್ ಕ್ವಶನ್. ನಮ್ಮ ಪಾರ್ಟ್ನರ್ ಇಲ್ಲದೆ ಹೋದ್ರೆ ನಮಗೆ ಕಾಂಟೆಂಟ್ ಮಾಡಕ್ ಬಹಳ ಕಷ್ಟ. ಎಸ್ಸು ಓಕೆ, ಎಲ್ಲರೂ ಎಸ್ ಇರಲಿ. ಓಕೆ, ಅಂದ್ರೆ ಪಾರ್ಟ್ನರ್ ಇಂಪಾರ್ಟೆಂಟ್. ಒಂದ್ ರೀತಿ ಇಂಪಾರ್ಟೆಂಟ್, ಇಲ್ಲ ಅಂದ್ರೂ ಮಾಡ್ಬೋದು, ಬಟ್ ಅವಳನ್ನ ಬಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ಕ್ಯಾಮ್ರಾ ಆಫ್ ಮಾಡಿದ್ಮೇಲೂ ಕೂಡ ನಮ್ಮಲ್ಲಿ ಅನ್ಯೂನ್ಯತೆ ಹಾಗೆ ಇರುತ್ತೆ. ಸೊ ರೀಲ್ಸ್ಗೋಸ್ಕರ ಅಂತ ಏನು ತೋರ್ಪಡಿಕೆ ಏನು ಇಲ್ಲ, ನೀವ್ ಹೆಂಗಿದ್ರು ಹಂಗ್ ಮಾಡ್ತೀರಾ. ಅದು ಅತ್ತೆ ಸೊಸೆ ಆಗಿರ್ಬೋದು, ಮಾವ ಸೊಸೆ ಆಗಿರ್ಬೋದು, ಮಗ ಅಪ್ಪ ಅಮ್ಮ. ಸೊ ನಿಮ್ ಡೈಲಿ ರೂಟೀನ್ ಏನಿದೆ ಹೇಗಿದೀವಿ ಹಾಗೆ ಇರುತ್ತೆ. ಅದ್ ಹಂಗಿದ್ರೇನೆ ವಿಡಿಯೋ ಮಾಡಕ್ ಬರೋದು. ಇಲ್ಲ ಹಂಗಿದ್ರೆ ನಿಮ್ಮನ್ನ ಮಿಲಿಯನ್ಸ್ ಗಟ್ಟಲೆ ಜನ ನೋಡೋದು, ಇಷ್ಟಪಡೋದು. ಯಾಕೆ ಸರ್ ನಮ್ಮನ್ನ ಇಷ್ಟಪಡ್ತಾರೆ ಅಂತ ಕೇಳಿದ್ರಲ್ಲ, ಅದೇ ಆನ್ಸರ್ ಬಂತು. ಓಕೆ, ಲಾಸ್ಟ್ ಕ್ವಶನ್, ಲೆಟ್ಸ್ ಗೋ. ಮತ್ತೆ ಇನ್ನೊಂದು ಜನ್ಮ ಅಂತಿದ್ರೆ ನಂಗೆ ಈ ಪಾರ್ಟ್ನರೇ ಬೇಕು. ಏನು ತೋರಿಸ್ಬೇಕಲ್ಲ, ಸಾಕಪ್ಪ ಸಾಕು ಹೇಳ್ತಾ ಇರ್ತಾರೆ, ನಿಮ್ ಸವಾಸ ಅಂತ ಹೇಳ್ತಾ ಇರ್ತಾರೆ. ಅದು ಹೇಳೋದಷ್ಟೇ. ಅದು ಉರುಟ ಆಗ್ಬೇಕು ಅಂತ ಹೇಳದ್ ನಾನು. ಹೌದಾ? ನಾನ್ ನೀವ್ ಹೋಗ್ಬೇಕಂತ ಏಳು ಜನ್ಮದಲ್ಲ ಅನ್ಸುತ್ತಾ ರಮೇಶಣ್ಣ? ಅಂದ್ರೆ ಈ ಬದುಕಲ್ಲಿ ನಂಗೆ ಭಾರತಿ ಇಲ್ಲದೆ ಹೋಗಿದ್ರೆ ನಾನು ಏನಾಗ್ಬಿಡ್ತಿದ್ನು ಅಂತ ಅನ್ಸಿದ್ಯಾ? ಖಂಡಿತ. ಅವಳು ನಮ್ಮ ಮನೆಗೆ ಬಂದೆ ನಾವು ಇವತ್ತು ಹಿಂಗಿದ್ದೀವಿ ಅಂದ್ರೆ ಅವಳು ನನ್ನ ಮನೆಗೆ ಯಾವತ್ತು ಕಾಲ ಹಾಕಿದ್ಲು ಅವತ್ತೇ ನಮ್ಮ ಅನ್ನದ ಋಣ ನನಗೆ ಸಿಕ್ಕಿದೆ. ನಾವು ಯಾರು ಊಟ ಮಾಡ್ತೀವಿ ನೋಡ್ತಾನೆ ನಿಂತ್ಕೊಳ್ಳಿಲ್ಲ, ಅವಳು ಯಾವತ್ತು ನನ್ನ ಮನೆಗೆ ಕಾಲ ಹಾಕಿದ್ಲು ಅವತ್ತಿಂದ ಇಲ್ಲಿವರೆಗೂ ನಮ್ಗೆ ಅನ್ನದ ಕೊರತೆ ಬಂದಿಲ್ಲ. ಒಂದು ಲೆಸನ್ ನಾನು ನನ್ನ ಮಗನಿಗೆ ಹೇಳಬೇಕು ಅಂತ ಇದ್ದರೆ ಅಪ್ಪ ಏನು ಹೇಳೋದು ಬಯಸ್ತಾರೆ ಮಗನಿಗೆ? ಅದೇ ನಾನು ಏನು ಬೆಳೆದು ಬಂದಿದ್ದೀನಿ ಆ ರೀತಿ ಈ ಥರ ಬಂದಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ, ಅವ್ನಿಗೆ ಇನ್ನೇನು ಹೇಳೋಲ್ಲ. ಹೆಂಡತಿ ನಿಮ್ಮ ಬದುಕಿನ ಅವಿಭಾಜ್ಯ ಅಂಗ ಮತ್ತು ಆಕೆಯ ಭಾಗ ಏನು ಅಂತ ನಿಮ್ಗೆ ಗೊತ್ತು. ಸ್ವಾತಿಗೆ ಏನು ಹೇಳೋದು ಬಯಸ್ತೀರಾ ಸೊಸೆಗೆ? ಸ್ವಾತಿಗೂ ಅದನ್ನೇ ಹೇಳೋದು ನಾನು, ಇನ್ನೇನು ಹೇಳಕ್ಕಿಲ್ಲ ನಾನು ಅವಳಿಗೆ. ಏನ್ ಹೇಳ್ತೀರಾ ಅಂತ ಇನ್ನೇನು ಹೇಳೋದಿಲ್ಲ ಅಂದ್ರೆ ನೀವು ಬೆಳೆದು ಬಂದಿದ್ದ ಅವಳೆಲ್ಲಿ ನೋಡಕ್ ಹೋಗಿರ್ತಾಳೆ. ಅಮ್ಮ ಸುಖ ಸಂಸಾರಕ್ಕೆ ಇದು ಗುಟ್ಟು ಏನ್ ಹೇಳ್ತೀರಿ ಹೇಳಿ? ಅದನ್ನೇ ಹೇಳ್ತೀನಿ ನಾನು. ಹೆಂಡತಿ ಹೆಂಗಿದ್ದಾಳಪ್ಪ ಅದೇ ತರ ಇರೋ, ನೀನು ಸಿಟ್ಟು ಮಾಡ್ಕೋಬೇಡ, ಚೆನ್ನಾಗಿರೋ ಆರಾಮಾಗಿ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನು ಹೇಳೋದಿಲ್ಲ. ಓಕೆ ಭಾರತೀಯಮ್ಮ, ಈ ವಿಷಯನ ಸ್ವಾತಿ ಚೇಂಜ್ ಮಾಡ್ಕೋಬೇಕು. ಒಂದ್ ವಿಷಯ, ಅವಳು ತುಂಬಾ ಸಮಾಧಾನವಾಗಿರ್ತಾಳೆ, ಸ್ವಲ್ಪ ಫಾಸ್ಟ್ ಆಗ್ಬೇಕು.
ಸಮಾಧಾನವಾಗಿ ಇರ್ಬಾರ್ದಾ? ಹಾ? ಸಮಾಧಾನ ಅಲ್ಲ ಸ್ವಲ್ಪ ಫಾಸ್ಟ್ ಆಗ್ಬೇಕು ಅಂದ್ರೆ ಕೆಲಸದಲ್ಲಾಗ್ಲಿ ಮಾತು ಅವರು ಸ್ವಲ್ಪ ನಿಧಾನಕ್ಕೆ ಯಾವುದೇ ಮಾಡೋದಾದ್ರೆ ಸ್ವಲ್ಪ ತಾಳ್ಮೆಯಿಂದ ಮಾಡ್ತಾರೆ. ಅಷ್ಟೇ. ಗುಡ್ಡ ಅದನ್ನ ನೋಡ್ಕೊಂಡು. ಇವ್ರು ಏನ್ ಹೇಳ್ತಿದ್ದಾರೆ ಫಾಸ್ಟ್ ಆಗಿರ್ಬೇಕು ಅಂತ ಅಂದ್ರೆ ಹೇಳ್ತಿದ್ದಾರೆ. ನಾನೊಂದ್ ಸ್ವಲ್ಪ ಬೈತಿರ್ತೀನಲ್ಲ ಅವ್ರಿಗೆ. ಬೈತಿರ್ತಾನಲ್ಲ. ಸ್ವಲ್ಪ ಬೇರೆಯವ್ರ ನೋಡ್ಕೊಳ್ಳಿ ಬುದ್ಧಿ ಅಂದ್ರೆ ಇವಳೊಂದ್ ಸ್ವಲ್ಪ ಸ್ಲೋನೆ. ಅಲ್ಲ ಅವ್ರು ಅಂದ್ರೆ- ಎಲ್ಲಾದ್ರಲ್ಲೂ ಅಷ್ಟೇ ಕೆಲಸ ಮಾಡೋದ್ರಲ್ಲೂ ಊಟ ಮಾಡೋದ್ರಲ್ಲೂ ನಿಧಾನ. ಒಂದ್ ಸ್ವಲ್ಪ ಇನ್ನೋಸೆಂಟ್ ಈ ಹಳ್ಳಿ ಕಡೆ ಹುಡುಗಿರು ಇರ್ತಾರಲ್ಲ ಆತರ. ಇವ್ರು ಸಿಟಿನಲ್ಲಿ ಇದಲ್ಲ ಅಷ್ಟೇ, ಬಟ್ ಅಲ್ಲಿ ತರ ಹುಡುಗಿರು ಇರ್ತಾರಲ್ಲ ಆತರ. ಅಂದ್ರೆ ಇವಾಗ ಆಚಿನ ಜಗತ್ತಿಗೆ ನಾವು ಅಡಾಪ್ಟ್ ಆಗ್ತಾ ಹೋಗ್ತಿರ್ಬೇಕು, ಅವಾಗ್ಲೇ ನಾವೇನೋ ಲೈಫ್ ಲೀಡ್ ಮಾಡ್ಬೋದು. ಅದನ್ನೇ ಹೇಳ್ತಿರ್ತೀನಲ್ಲ, ಅದಕ್ಕೆ ಹೇಳ್ತಿದಾರೆ ಅವರು. ಓಕೆ, ಮಗನಿಗೆ ಮಗನೇ ಚೇಂಜ್ ಮಾಡ್ಕೋಬೇಕು ಕಣ ನೀನು. ಸ್ಕೋಪ ಕಮ್ಮಿ ಮಾಡ್ಕೊಂತ. ಅದೇ ಅವ್ನ ಸಿಟ್ಟು ಕಡಿಮೆ ಮಾಡ್ಕೊಳಪ್ಪ ಅಂತ ಹೇಳ್ತೀವಿ ಮಾಡ್ಕೊಂತಾನೆ ಅಷ್ಟೇ, ಇನ್ನೇನಿಲ್ಲ. ಅದನ್ನೇ ಹೇಳ್ತೀನಿ, ಸಿಟ್ಟು ಕಡಿಮೆ ಮಾಡ್ಕೊ. ಇದು ಒಂದ್ ದಿವಸದ್ದಲ್ಲ, ಇದು ಬೆಳಕರ ನಮ್ಮನೆ ಇರ್ತದೆ. ಎಲ್ಲ ಹೆಲ್ತ್ ಆರೋಗ್ಯ ಎಲ್ಲ ನೋಡ್ಕೋಬೇಕಲ್ಲ, ಒಂದ್ ದಿವಸದಲ್ವಲ್ಲ, ಯಾವತ್ತು ಕೋಪ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಯಾರು ಉದಾರ ಮನೋಭಾವ ಖರ್ಚು ಮಾಡೋರು ಯಾರು ತುಂಬಾ ನಮ್ಮ ಜಾಸ್ತಿ ಜನದಲ್ಲಿ? ನಾನೇ. ಹಾ? ಜಾಸ್ತಿ ಇವರೇ ನಾನೇ. ಮಾಡೋದು ಅದು ಗುಡ್ ಆಗಿರುತ್ತೋ ಅಥವಾ ಏನೇನಿಗೂ ಖರ್ಚು ಮಾಡ್ತಾರೆ? ಏನೇನಕ್ಕೋ ಮಾಡಲ್ಲ. ಅನಿವಾರ್ಯವಾಗಿ ಯಾರು ಏನಕ್ಕೆ ಮಾಡಲ್ಲ. ಏನಕ್ಕೆ ಬೇಕು ಅದಕ್ಕೆ ಈಗ ಮಾಡ್ತೀನಿ ಬೇಕು ನಾನು. ಅಂದ್ರೆ ಅದನ್ನ ತಗೊಬಂದ್ಬಿಡು ಯಾರು ಜಿಪುಂಡ್ರು? ನನ್ ಮಗನೇ ಜಿಪುಣ. ನಾನೇ ಜಿಪ್ನ. ಇಲ್ಲ ಅವ್ರ ಜಪ್ನರಲ್ಲ. ನಾನೇ ಅಂದ್ರೆ ನಮ್ ತರ ಅಂದ್ರೆ ಅಳದು ತೂಗಿ 10 ಸರಿ ಯೋಚನೆ ಮಾಡಿ ಇವ್ರು ಆ ತರದ್ರಲ್ಲಿ ಇವ್ರು ಇದೆಲ್ಲ ಏನಕ್ಕೆ ಬೇಕು, ಇದ್ಯಾಕೆ ತರ್ತೀರಾ, ಇದ್ಯಾಕೆ ಮಾಡ್ತೀರಾ ಅಂತ ಹೇಳೋರು ಇವ್ರು. ಬೇಕಿಲ್ದಿರತ್ತಂದ. ಬೇಕಿಲ್ದೇ ಇರತ್ತಂದಾಗ ಹೇಳ್ತೀನಿ. ಸುಖವಾಗಿರ್ಬೇಕು ಅಂದ್ರೆ ಏನ್ ಬೇಕು ರಮೇಶಣ್ಣ? ಅದೇ ಸಂತೋಷ ಖುಷಿ ಬೇಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ನೆಮ್ಮದಿ ನೆಮ್ಮದಿ ಬೇಕು. ಎಲ್ಲಿ ಸಿಗತ್ತೆ? ಹೆಂಗ್ ಸಿಗತ್ತೆ? ನಾವು ತರ್ಕೋಬೇಕು, ನಾವು ಮಾಡ್ಕೋಬೇಕು. ಹೇಗ್ ಮಾಡ್ಕೊಳ್ಳೋದು? ಅದೇ ಸಮಾಧಾನವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಹಂಗಾದ್ರೆ ಸ್ವಾತಿ ರೈಟ್. ಅಷ್ಟು ಸಮಾಧಾನ ಇವಳಂತೂ ಏನ್ ಜಾಸ್ತಿ ಏನ್ ಟೆನ್ಷನ್ ತಗೊಳಲ್ಲ. ಒಂದ್ ನೆಗೆಟಿವ್ ಕಮೆಂಟಿಗೆ ಏನ್ ತಲೆ ಕೆಡ್ಸ್ಕೊಳಲ್ಲ. ಅವಳ್ದಾಯ್ತು ಅವ್ರ ಗುರು ಕರೆಕ್ಟ್ ಆಗಿದ್ದಾರೆ. ಗುರು ನಿಮ್ ಕರೆಕ್ಟ್ ಆಗಿದ್ದಾರೆ. ಹೌದು, ನನಗೆ ಸಮಾಧಾನ ಮಾಡ್ತಿರ್ತಾಳೆ. ಇವರು ಎಕ್ಸಾಂಪಲ್ ಹೇಳ್ತೀನಿ, ನಿನ್ನೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ನೆಗೆಟಿವ್ ಕಮೆಂಟ್ ಹಾಕಿದ್ರೆ ತುಂಬಾ ಹರ್ಟ್ ಆಗುತ್ತೆ. ನಿನ್ನೆ ಯಾರೋ ಒಬ್ರು ಹಂಗ್ ಮಾಡಿದ್ದಾರೆ. ಸೊ ಇವರು ಎಷ್ಟು ತಗೊಂಡ್ರು ಅಂದ್ರೆ ಫುಲ್ಲು ಫೀಲು ಡಿಪ್ರೆಷನ್ ತರ ಅದೇನಂದ್ರೆ ಬೇಜಾರಾಗ್ಬಿಟ್ಟಿದೆ ನಂಗೆ ಏನ್ ಅವ್ರಿಗೆ. ಅನಿಸ್ತು ಅಂದ್ರೆ ಅವರೇ ಸರಿಯಾಗಿಲ್ಲ. ಯಾವ್ದೋ ಕಿಡ್ನಿ ಸ್ಟೋನ್ದು ಡಾಕ್ಟರ್ದಿಲ್ಲ, ಯಾವ್ದೋ ಪ್ರಮೋಷನ್ ಮಾಡ್ಬಿಟ್ಟಿದ್ದಾರೆ. ನಾ ಆ ಥರ ಕೆಲಸ ಏನು ಮಾಡಿರ್ಲಿಲ್ಲ ಕಂಟೆಂಟಲ್ಲಿ. ಏನಾದ್ರು ತಪ್ಪಾಗಿದ್ರೆ ನೀವು ನನಗೆ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರೆ ನಾನು ಏನೋ ಡಿಲೀಟ್ ಮಾಡ್ತೀನಿ. ಓಕೆ, ಏನೋ ತಪ್ಪು ಮೆಸೇಜ್ ಹೋಗ್ತಿರ್ಬೋದು, ಏನಕ್ಕೆ ಅದನ್ನ ಇಟ್ಕೊಂಡೆ ನಂಗೇನು ಇದಿಲ್ಲ. ನೀವು ಹೇಳ್ತಿದ್ದೀರಾ, ಓಕೆ ತಗೊಂಡು ಡಿಲೀಟ್ ಮಾಡ್ತಿದ್ದೆ. ಅವ್ರು ಯಾವ್ದಾವ್ದು ಪ್ರಮೋಷನ್, ಸಮಾಜಕ್ಕೆ ಒಳ್ಳೆ ಆಗೋ ಪ್ರಮೋಷನೇ ಮಾಡಿಲ್ಲ, ದುಡ್ಡು ಕೊಡ್ತಾರೆ ಅಂತ. ಅವ್ರು ಬಂದ್ಬಿಟ್ಟು ಈ ತರ ಹೇಳ್ತಿದಾರಲ್ಲ ಅಂತ ಅದೊಂದು ಸ್ವಲ್ಪ ಫುಲ್ಲು ಬೇಜಾರು. ರಾತ್ರಿ ಅದು 11 ಗಂಟೆ ರಾತ್ರಿಲಿ. ಅದಕ್ಕೆ ನಾನು ಬೈದೆ ಅಲ್ಲೇ, ಡಿಲೀಟ್ ಮಾಡಿ, ಡಿಲೀಟ್ ಬಟನ್ ಇದೆ ಅದಕ್ಕೆ ಅಂತಾನೆ. ಕೊಳ್ಚೆಗೆಲ್ಲ ಕಲ್ಲಾಕಕ್ಕೆ ಹೋಗ್ಬಾರ್ದು, ಡಿಲೀಟ್ ಮಾಡಿ ಸುಮ್ಮನೆ ಮಲ್ಕೊಳ್ಳಿ ಫಸ್ಟ್ ಒಂದೆ. ಆದ್ರೂ ಇಲ್ಲ ಬೇಜಾರು. ಅಂದ್ರೆ ತಲೆ ತಗೊಂಡ್ಬಿಡ್ತಾರೆ ಇವಾಗ ಒಂದು ವಿಡಿಯೋ ಮಾಡಕ್ ಅಷ್ಟು ಎಫರ್ಟ್ ಹಾಕಿರ್ತೀವಿ. ಏನೋ ತಪ್ಪಾಗಿದ್ರೆ ಪರ್ಸನಲ್ ಆಗಿ ಬಂದು ಹೇಳೋದು ಒಂಥರ. ನೀನು ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಂಡಿರ್ತೀರಾ, ಬಂದು ಕಮೆಂಟ್ ಒಂಥರ ಹಾಕ್ಬಿಟ್ರೆ ಅದು ಚೆನ್ನಾಗಿ ಅನ್ಸಲ್ಲ. ಯಾಕಂದ್ರೆ ನಿನಗೂ ಗೊತ್ತಿರುತ್ತೆ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ. ನೀನು ಅಂಥದ್ರಲ್ಲೂ ಬಂದು ಆಗ್ತಿದ್ಯಾ ಅಂದರೆ ನನಗೆ ನನ್ನ ಮೇಲೆ ಪರ್ಸನಲ್ ಆಗಿ ಏನಾದ್ರು ಇರಬೇಕು, ಇಲ್ಲಾಂದ್ರೆ ನೀನು ಅಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿರ್ಬೇಕು.